ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಶಾರದಾ ಸಿದ್ದು ಅವರು ಆ ಮನೆಯಲ್ಲಿ ರಾಜನ್ ತರ ಇರ್ತಾ ಇದ್ರು. ಆದ್ರೆ ಈ ಮನೆಗೆ ಬಂದ್ಬಿಟ್ಟು ಈ ತರ ಎಲ್ಲ ಕಷ್ಟಪಡೋದು ತುಂಬಾನೇ ತಪ್ಪಾಗ್ತಿದೆ ನನ್ನ ಕಡೆಯಿಂದ. ಯಾಕಾದ್ರೂ ಅವ್ರು ನಮ್ಮ ಜೊತೆಗೆ ಬಂದ್ರು ಏನು ಅಂತ ಹೇಳಿ ಹರ್ಟ್ ಮಾಡ್ಕೊತಿರ್ಬೇಕಾದ್ರೆ ನೀನು ಬೇಡ ಅಂದ ಮಾತ್ರಕ್ಕೆ ಅವರು ನಿನ್ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರ. ಅವ್ರಿಗೆ ನಿನ್ ಮೇಲೆ ಇರೋದು ಬರೀ ಪ್ರೀತಿ ಅಲ್ಲ ಕಣೆ, ತುಂಬಾನೇ ಕಾಳಜಿ ಗೌರವ ಎಲ್ಲಾನು ಇದೆ ಕಣೆ. ನಿನ್ನನ್ನು ತುಂಬಾ ಕೂಡ ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ. ಹಾಗಾಗಿ ಅವ್ರು ಎಲ್ಲಿದ್ರು ಕೂಡ ನಿನ್ ಜೊತೆಗೆ ಇರಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿರುವಂತಹ ಅಮಾಯಕ ಪಾಪದ ಹುಡುಗ ಕಣೆ ಅದು ಅಂತ ಹೇಳ್ಬಿಟ್ಟು ಈ ಕಡೆ ಅನ್ಸೂಯ ಕೂಡ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ಈ ದೀಪ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಿರುವಾಗ ಆ ಒಂದು ಪೆನ್ಸಿಲ್ ಲಿಡ್ ಕಟ್ ಆಗ್ಬಿಡತ್ತೆ. ಅವಾಗ ಎಲ್ಲ ಬ್ಯಾಗ್ನ ಸಹ ಕಿತ್ತಾಕ್ತಾ ಇರ್ತಾಳೆ. ಆಗ ಅಲ್ಲಿ ಫೋನ್ ಸಿಕ್ಬಿಡತ್ತೆ. ಆ ಫೋನ್ ಅವಳು ಒಂದ್ ಮದ್ವೆ ಮನೇಲಿ ಸಿಕ್ಕಿರತ್ತೆ. ಅಯ್ಯೋ, ಅವತ್ತಿಂದ ಇವತ್ತಿನ ತನಕ ಇದೇ ಬ್ಯಾಗ್ ಅಲ್ಲಿ ಇದೆಯಲ್ಲಪ್ಪ, ಅಮ್ಮ 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 ಅನ್ಕೊಂಡು ಕಿರ್ಚ್ಕೊಂಡ ಫೋನ್ ಅನ್ನ ತಗೊಂಡು ಬಂದ್ಬಿಡ್ತಾಳೆ. ಅಲ್ಲಿಗೆ ಸಿದ್ದು ಮತ್ತೆ ಶಾರದಾ ಅನ್ಸೂಯ ಎಲ್ರು ಕೂಡ ಬಂದು ಏನಾಯ್ತು ಅಂತ ಕೇಳ್ತಿರುವಾಗ, ಅಮ್ಮ ಈ ಫೋನ್ ಸಿಕ್ಕಿದ್ದು ನನಗೆ, ಆದ್ರೆ ಇದು ಯಾರ್ ಫೋನ್ ಅಂತ ನನಗೆ ಗೊತ್ತೇ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಕೈಗೆ ಫೋನ್ ಅನ್ನ ಕೊಟ್ಟಾಗ, ಆಗ ಏನ್ ಪುಟ್ಟ ಇದು, ಅವತ್ತೇ ಹೇಳ್ಬೇಕು ತಾನೆ ಅಂತ ಹೇಳಿದಾಗ, ಇಲ್ಲಮ್ಮ ನನ್ಗೆ ಮರ್ತೇ ಬಿಟ್ಟಿದ್ದೆ ಅಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ದೀಪು ಕೂಡ ಹೇಳ್ತಿರ್ತಾಳೆ. ಯಾರ್ ಫೋನು ಏನೋ, ಎಲ್ಲಿ ಕಳ್ಕೊಂಡ್ರು ಏನು ಅಂತ ಹೇಳ್ಬಿಟ್ಟು ಆ ಫೋನ್ ಅನ್ನ ತುಂಬಾನೇ ಗಂಭೀರವಾಗಿ ಸಿದ್ದು ಮಾತ್ರ ಚೆಕ್ ಮಾಡ್ತಿರ್ತಾರೆ. ಸ್ವಿಚ್ ಆನ್ ಮಾಡಿದ್ರೆ ಇದು ಯಾರ್ ಫೋನು ಏನು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಒಂದ್ ನಿಮಿಷ ಇರಿ, ಸ್ವಿಚ್ ಆನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಿಚ್ ಆನ್ ಮಾಡಕ್ಕೆ ಅಂತ ಹೋಗ್ತಿರುವಾಗ ಈ ಕಡೆ ಫೋನು ಚಾರ್ಜ್ ಡೌನ್ ಆಗ್ಬಿಟ್ಟು ಸ್ವಿಚ್ ಆಫ್ ಆಗಿರುತ್ತೆ. ಓ, ಸ್ವಿಚ್ ಆಫ್ ಆಗಿದೆ, ಚಾರ್ಜ್ ಇಲ್ಲ, ಡೌನ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಚಾರ್ಜ್ ಹಾಕೋಣ ಅಂತ ಹೇಳ್ಬಿಟ್ಟು ಚಾರ್ಜ್ ಹಾಕ್ತಾರೆ. ಈ ಕಡೆ ಆರ್ತಿ ಕೂಡ ಅಣ್ಣ ನಾನು ಬರ್ತೀನಿ ಕೊಣೋ ಅಂತ ಹೇಳ್ಬಿಟ್ಟು ಹೊರಡ್ತಿರ್ತಾಳೆ. ಆರ್ತಿ ನಿನ್ನ ಹತ್ರ ತುಂಬಾ ಮಾತಾಡೋದಿದೆ, ಪ್ಲೀಸ್ ಹೋಗ್ಬೇಡ ಅಂತ ಹೇಳಿ ಈ ಕಡೆ ಅನ್ಸೂಯ ಕೂಡ ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ನಾನು ಇನ್ನೊಂದ್ಸಲ ಬರ್ತೀನಿ, ಇವಾಗ ಟೈಮ್ ಇಲ್ಲ, ಪದೇ ಪದೇ ಬರ್ತಾನೆ ಇರ್ತೀನಿ, ಇವತ್ತು ಮಾತ್ರ ಅಲ್ಲ, ಇವಾಗ ಮಾತ್ರ ಹೋಗ್ಬೇಕು, ಅಮ್ಮನಿಗೆ ಕೋಪ ಬಂದ್ಬಿಟ್ಟಿರುತ್ತೆ ಅಂತ ಹೇಳಿ ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ಲಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಕೋಪ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ನಾನು ಹೊರಡ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಸಿದ್ದು ಈ ಕಡೆ ಆರ್ತಿ ಕಣ್ಣಲ್ಲಿ ಏನೋ ಸನ್ನೆ ಮಾಡ್ಕೋತಿರೋದನ್ನ ಈ ಶಾರದಾ ಮಾತ್ರ ಅಬ್ಸರ್ವ್ ಮಾಡ್ತಿರ್ತಾಳೆ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಏನೋ ಮಾತಾಡ್ಬೇಕಿತ್ತು, ಸ್ವಲ್ಪ ಆಚೆ ಬರ್ತೀರಾ ಅಂತ ಹೇಳ್ಬಿಟ್ಟು ಹಾಗೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಆರ್ತಿ ಅವ್ರನ್ನ ಕರಿತಿರ್ತಾರೆ ಶಾರದಾನ. ಇನ್ನೇನು ಆರ್ತಿ ಮತ್ತೆ ಶಾರದಾ ಆಚೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಈ ದೀಪು ಬಂದ್ಬಿಟ್ಟು, ಆಂಟಿ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ, ಹೇಗಿದ್ದಾರೆ, ನನ್ನ ನೆನಪೆಲ್ಲ ಮಾಡ್ಕೋತಾರ, ಮರ್ತೇ ಹೋಗ್ಬಿಟ್ರ ಅಂತ ಹೇಳ್ಬಿಟ್ಟು 10 ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಈ ದೀಪು ಆರ್ತಿಗೆ. ಅಯ್ಯೋ ನಿನ್ನ ಮರ್ಯಾದ, ಎಲ್ರು ಕೂಡ ನಿನ್ನ 10 ಸಲ ಮರ್ತು ಕರಿತಾನೆ ಇರ್ತಾರೆ ನಿನ್ನ ಹೆಸರನ್ನ. ಅದಕ್ಕೆ ಹೆಸರು ಅಷ್ಟೇ, ಎಲ್ರು ಕೂಡ ಕರಿತಾನೆ ಇರ್ತಾರೆ. ಆಮೇಲೆ ನೆನಪಾಗತ್ತೆ, ಓ ಮನೇಲಿ ಇಲ್ಲ ಅಂತ ಹೇಳ್ಬಿಟ್ಟು. ಅಮ್ಮ ಅಂತೂ 50 ಸಲ ಕರೀತಾನೆ ಇರ್ತಾರೆ, ಆಮೇಲೆ ನೆನ್ಪು ಮಾಡ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂತಿರ್ತಾರೆ ಅಂತ ಈ ಕಡೆ ಆರ್ತಿ ಕೂಡ ಹೇಳ್ತಿರ್ತಾರೆ. ಈ ಕಡೆ ಭೂವಿ, ಹೌದಾ ನನ್ನನ್ನು ಕೂಡ ಅಷ್ಟೊಂದು ನೆನ್ಪು ಮಾಡ್ಕೋತಾರ, ನಾನು ಆ ಮನೆಗೆ ವಾಪಸ್ ಬರ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಭೂವಿ ಕೂಡ ಹೇಳ್ತಿರ್ತಾಳೆ. ಆದ್ರೆ ಏನ್ ಮಾಡೋದು, ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಆರ್ತಿ ಕೂಡ ಭೂವಿಗೇನೋ ಹೇಳ್ಬಿಟ್ಟು ಸಮಾಧಾನ ಮಾಡ್ತಿರ್ತಾಳೆ. ಹಾಗೇನೆ ಶಾರದಾ ಮತ್ತೆ ಆರ್ತಿ ಇಬ್ರು ಕೂಡ ಹೊರಗಡೆ ಮಾತಾಡ್ಲಿಕ್ಕೆ ಅಂತ ಹೋಗ್ತಿರ್ತಾರೆ. ಸಿದ್ದು ಹಾಗೆ ವೆಯ್ಟ್ ಮಾಡ್ತಿರ್ತಾನೆ. ಸಿದ್ದು ಹೇಳಿರೋ ವಿಷಯ ಏನು ಅಂತಂದ್ರೆ, ಏನಾರ್ತಿ ಇಬ್ರು ಕಣ್ಣಲ್ಲೇ ಮಾತಾಡ್ಕೋತಿದ್ರಲ್ಲ, ಅವ್ರಿಗೆ ಇಲ್ಲಿ ಇಷ್ಟ ಇಲ್ವಾ ಇರೋಕ್ಕೆ, ಕಷ್ಟ ಆಗ್ತಿದ್ಯಾ ಅಂತ, ಏನಾಯ್ತು ಆರ್ತಿ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದಾ, ಅದು ಅದಕ್ಕೆ ನಾಳೆ ಅಣ್ಣಂದು ಬರ್ತಡೇ, ನಾಳೆ ಫಸ್ಟ್ ವಿಶು ನೀವೇ ಮಾಡಬೇಕು ಅಂತ ಅಣ್ಣನಿಗೆ ತುಂಬಾನೇ ಆಸೆ, ಅದಕ್ಕೆ ಅವನು ನೀನು ಹೇಳು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳಿಸ್ತಿದ್ದಾನೆ ಅಷ್ಟೇನೆ. ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ನಾಳೆ ಮನೆಯಲ್ಲಿ ಹಬ್ಬದ ವಾತಾವರಣನೇ ಸೆಲೆಬ್ರೇಟ್ ಮಾಡ್ತಿದ್ರು. ಆದರೆ ಏನು ಮಾಡೋದು, ಈ ವರ್ಷ ಅಣ್ಣನ ಬರ್ತಡೇ ದಿನ ಎಲ್ಲರೂ ತುಂಬ ಖುಷಿಯಾಗಿದ್ದು ಈ ಒಂದು ಸೆಲೆಬ್ರೇಷನ್ನ ಮಾಡಬೇಕು ಅಂತೇಳಿ ಅಂದ್ಕೊಳ್ಳೋದಕ್ಕೆ ಈ ಸಲ ಸ್ವಲ್ಪ ಕ್ಲೈಮೇಟು ಸರಿ ಇಲ್ಲ. ಸೊ ಅಣ್ಣನ ಮೇಲೆ ಎಲ್ರಿಗೂ ಕೂಡ ತುಂಬಾನೇ ಕೋಪ ಬೇಜಾರು ಎಲ್ಲ ಇದೆ. ಈಗ ಆ ಮನೆಯಲ್ಲಿ ಬರ್ತಡೇ ಮಾಡ್ತಿಲ್ಲ, ಹಂಗಾಗಿ ಸ್ವಲ್ಪ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ನೀವೇ ಫಸ್ಟ್ ವಿಶ್ ಮಾಡಬೇಕು ಅಣ್ಣನಿಗೆ, ನನ್ನ ಅಣ್ಣನ ಆಸೆ ಅದೇನೆ, ನೀವೇ ಫಸ್ಟ್ ವಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಇಷ್ಟು ವರ್ಷ ನಮ್ಮಮ್ಮ ಪ್ರತಿ ಸಲ ದೇವಸ್ಥಾನದಲ್ಲಿ ದೀಪೋತ್ಸವ ಎಲ್ಲ ಮಾಡ್ತಾ ಇದ್ರು, ಆದ್ರೆ ಈ ಸಲ ಯಾವುದು ಕೂಡ ಮಾಡೋಕ್ಕಾಗ್ತಿಲ್ಲ, ಎಲ್ರಿಗೂ ಕೂಡ ಅಣ್ಣನ ಮೇಲೆ ಕೋಪ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಆರ್ತಿ ಹೇಳ್ತಿರುವಾಗ ಆರ್ತಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಛೆ, ನನ್ನಿಂದ ಎಷ್ಟೆಲ್ಲ ಮಿಸ್ ಆಯ್ತಲ್ಲ, ಮಿಸ್ ಆಗ್ತಿದೆಯಲ್ಲ ಸಿದ್ದುವರೆಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಹರ್ಟ್ ಮಾಡ್ಕೊಡ್ತಿರ್ತಾಳೆ. ಈ ಕಡೆ ಆರ್ತಿ ಕೂಡ ದಯವಿಟ್ಟು ನಾಳೆ ನಿಮ್ದು ಫಸ್ಟ್ ವಿಶ್ ನಿಮ್ದೇ ಆಗಿರ್ಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಸರಿ ಆರ್ತಿ ಅಂತ ಕೂಡ ಹೇಳ್ತಾ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅನ್ಸೂಯ, ಏನ್ ಇಷ್ಟೊತ್ತಾದ್ರೂ ಮಾತು ಮುಗ್ದಿಲ್ವಾ, ಬನ್ನಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕರಿತಿರ್ತಾರೆ. ಈ ಕಡೆ ಆರ್ತಿ, ಇಲ್ಲ ನಾನು ಮನೆಗೆ ಹೋಗ್ಬೇಕು ಅಂದಾಗ, ಇಷ್ಟು ರಾತ್ರಿ ಆಗಿದೆ, ಊಟ ಟೈಮ್ ಆಗಿದೆ, ಊಟ ಮುಗಿಸ್ಕೊಂಡು ಹೋಗು ಅಂದಾಗ, ಇಲ್ಲ ಈಗಾಗಲೇ ಅಮ್ಮ ಕೋಪ ಮಾಡ್ಕೊಂಡಿರ್ತಾರೆ, ಇನ್ನ ಊಟ ಮಾಡ್ಕೊಂಡು ಹೋಗಿ ಮತ್ತೆ ಅಷ್ಟೇ, ಇನ್ನೂ ಲೇಟ್ ಆಗುತ್ತೆ, ಸುಮ್ಮನೆ ಕೋಪ ಮಾಡ್ಕೊಳ್ತಾರೆ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಆರ್ತಿ ಅಲ್ಲಿಗೆ ಎಲ್ರಿಗೂ ಕೂಡ ಬಾಯ್ ಹೇಳ್ಬಿಟ್ಟು ಹೋಗ್ತಾಳೆ ಕೂಡ. ಶಾರದಾ ಅವರು ತುಂಬಾನೇ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾರೆ. ಇನ್ನು ಅನ್ಸೂಯನ್ಗಂತೂ ತುಂಬಾ ಖುಷಿ ಆಗ್ತಿರುತ್ತೆ, ಖುಷಿಯಿಂದ ಅಲ್ಲಿಂದ ಅವರು ಹೊರಟೋಗ್ತಿರ್ತಾರೆ. ಇನ್ನೊಂದ್ ಕಡೆ ಈ ಕಡೆ ಶಾರದಾ ಮಾತ್ರ ಅಲ್ಲೇ ನಿಂತು, ನಾಳೆ ಸಿದ್ಧಾರ್ಥ ಅವ್ರದ್ದು ಬರ್ತಡೇ ಇದೆ, ಏನಪ್ಪಾ ಮಾಡೋದು ದೇವ್ರೆ ಅಂತ ಹೇಳಿ ಬೇಜಾರು ಮಾಡ್ಕೊಂತಿರ್ಬೇಕಾದ್ರೆ ಇನ್ನೊಂದ್ ಕಡೆ ಸುಮಿತ್ರಾ ಅವರು ಹೂವನ್ ಕಟ್ತಾ ಹಾಡನ್ನ ಹೇಳ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ವಿಮಲ ಕೂಡ ಬರ್ತಾರೆ, ತುಂಬಾನೇ ಬೇಜಾರಲ್ಲಿ ಬಂದು ಕೂತ್ಕೊಂಡಿರ್ತಾರೆ.
ಅಲ್ಲಿಗೆ ದಶರಥ ಕೂಡ ಕಾಫಿ ಅಂತ ಹೇಳ್ಬಿಟ್ಟು ತಗೊಂಡು ಕಾಫಿನ ಕೊಡ್ತಿರ್ತಾರೆ. ವಿಮಲ್ಗೆ ಹೆಂಡತಿಗೆ ಸುಮಿತ್ರಾ ಅವ್ರಿಗೆ ಈ ತರ ಎಲ್ಲ ಕಾಫಿನ ಕೊಟ್ಬಿಟ್ಟು ತಾನು ಕೂಡ ಕಾಫಿನ ಇಟ್ಕೋತಾರೆ. ಸುಮಿತ್ರಾ ಅವರು ತುಂಬಾ ಬೇಜಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಿರ್ತಾರೆ. ನಮ್ ಜ್ಯೋತಿಕಾಗೆ ಒಂದು ಗಂಡು ಬಂದು ನೋಡ್ಬಿಟ್ಟು ಹೋಗಿ ಇಷ್ಟ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವಳಿಗೆ ಮದ್ವೆ ಯೋಗನೇ ಇಲ್ಲ ಅಂತ ಏನಾದ್ರು ಬೇಜಾರ್ ಮಾಡ್ಕೊಂಡಿದ್ಯಾ? ಆತರ ಎಲ್ಲ ಏನು ಇಲ್ಲ. ಬೇರೆ ಒಬ್ಬ ಗಂಡು ಒಪ್ಕೋತಾನೆ. ಜ್ಯೋತಿಕನ್ ಮದ್ವೆ ಆಗತ್ತೆ. ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳಿ ಈ ಕಡೆ ದಶರಥ ಅವರು ಕೂಡ ಹೇಳ್ತಿರ್ತಾರೆ. ಹೌದು, ಜ್ಯೋತಿಕನ್ ಅಂತ ಒಳ್ಳೆ ಹುಡುಗಿನ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಅವ್ರ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಸುಮಿತ್ರಾ, ನೀನ್ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡ. ಅವಳಿಗೆ ಒಳ್ಳೆ ಮನೆ ಸಿಗುತ್ತೆ. ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ವಿಮಲ ಕೂಡ ದಶರಥ ಕೂಡ ಸಮಾಧಾನದ ಮಾತನ್ನ ಸುಮಿತ್ರಂಗೆ ಹೇಳ್ತಿರ್ತಾರೆ. ಅದು ಹಾಗಲ್ಲ, ನಮ್ ಜ್ಯೋತಿಕಾ ಮನ್ಸು ಪೂರ್ತಿಯಾಗಿ ಒಪ್ಕೊಂಡಿದ್ರೆ ಮದ್ವೆನೂ ಕೂಡ ಹಾಗೆ ಹೋಗ್ತಿತ್ತು. ಆದ್ರೆ ಅವಳಿಗೆ ಮನ್ಸೆ ಇಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಆರ್ತಿ ಬರ್ತಾಳೆ. ಆರ್ತಿ, ಇವಾಗ ಬರ್ತಿದ್ಯಾ? ಅಲ್ಲ, ಇವಳು ಸಿದ್ದು ಮನೆಗೆ ಹೋಗಿ ಬಂದಿದ್ದಾಳೆ. ಅಲ್ಲಿ ಏನಾಯ್ತು ಎತ್ತ ಅಂತ ವಿಚಾರಿಸ್ಕೊಂಡ್ಬಿಟ್ರೆ ಮನೆಯವ್ರಿಗೆ, ಅಣ್ಣ ಅತ್ತಿಗೆಗೆ. ಮಿತ್ರ ಕೂಡ ಅಯ್ಯೋ ಅಲ್ಲಿ ಸಿದ್ದು ಮತ್ತೆ ಶಾರದಾ ಹೇಗಿದ್ದಾರೋ ಏನೋ ಅಂತ ತಿಳ್ಕೊಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಯೋಚನೆ ಮಾಡ್ತಿರ್ತಾರೆ. ಅದನ್ನೆಲ್ಲ ಈ ಕಡೆ ಆರ್ತಿ ಅಬ್ಸರ್ವ್ ಮಾಡ್ತಾಳೆ. ಇವ್ರಿಗೆ ಅಣ್ಣನ ಬಗ್ಗೆ ಅತ್ತಿಗೆ ಬಗ್ಗೆ ತಿಳ್ಕೊಬೇಕು ಅನ್ನೋ ಆತರ ಅನ್ನೋ ಜಾಸ್ತಿ ಇದೆ, ಆದ್ರೆ ಕೊಬ್ಬು ಮಾತ್ರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ಅಷ್ಟೆಲ್ಲ ಏನಮ್ಮ ಸಮಾಚಾರ ಆರ್ತಿ ಅಂತ ಹೇಳ್ಬಿಟ್ಟು ದಶರಥ ಅವ್ರ ಕೂತ್ರ ಕೇಳ್ತಿರ್ತಾರೆ. ಏನಿಲ್ಲ ಮಾವ ಅಂತ ಹೇಳ್ಬಿಟ್ಟು ಈ ಕಡೆ ಆರ್ತಿ ಕೂಡ ಹೇಳ್ತಿರ್ತಾಳೆ. ಇನ್ನೊಂದ್ ಕಡೆ ವಿಮಲ ಇದ್ದರು. ಎಲ್ಲಿಂದ ಬರ್ತಿದ್ಯಾ ಆರ್ತಿ ಅಂತ ಕೇಳ್ತಿರುವಾಗ ಬನಶಂಕರಿಂದ ಬರ್ತಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಈ ಕಡೆ ಸುಮಿತ್ರಾ ಕೂಡ ಇನ್ನೊಂಥರ ಕೂಡ ಕೇಳ್ತಿರ್ತಾರೆ. ಎಂತದೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಲೇಸಿಯಾಗಿ ಮಾತಾಡ್ತಿರ್ತಾಳೆ. ಒಬ್ರಿಗೊಬ್ರು ಎಲ್ಲರೂ ಕೂಡ ಈ ತರ ಮಾತಾಡ್ತಿರ್ತಾರೆ. ಅಲ್ಲಿ ಆರ್ತಿ ಮಾತ್ರ ಬಾಯಿ ಬಿಡೋದೇ ಇಲ್ಲ. ಸಿದ್ದು ಮತ್ತೆ ಶಾರದಾ ಅವರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಬಾಯಿ ಬಿಟ್ಟು ಕೇಳ್ಬಿಟ್ರೆ ಏನಾಗ್ಬಿಡುತ್ತೆ ಇವರಿಗೆ, ಅಷ್ಟೊಂದು ಕೊಬ್ಬಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಮನ್ಸಲ್ಲೇ ಆರ್ತಿ ಕೂಡ ಬೈಕೋತಿರ್ತಾಳೆ. ಹಾಗೇನೆ ಇವರು ಕೂಡ ಹಿಂಗಪ್ಪ ಡೈರೆಕ್ಟ್ ಆಗಿ ಕೇಳೋದು ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಇವ್ರೇನ್ ಅನ್ಕೊಳ್ತಾರೋ ಅವ್ರೇನ್ ಅನ್ಕೊಳ್ತಾರೋ ಅಂತ ಹೇಳ್ಬಿಟ್ಟು ಸುಮಿತ್ರಾ, ಅನ್ಸೂಯ, ದಶರಥ ಎಲ್ಲರೂ ಕೂಡ ಒಬ್ರಿಗೊಬ್ರು ಅನ್ಕೊಂಡು ಹೇಗೇಗೋ ಬಾಯಿ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಆರ್ತಿ ಮಾತ್ರ ಕ್ಯಾರೆ ಅನ್ನೋದಿಲ್ಲ. ಸರಿ, ನಾನು ಹೋಗ್ತೀನಿ ಅಂದಾಗ ಡೈರೆಕ್ಟ್ ಆಗ ಅನ್ಸೂಯ ಮತ್ತೆ ಸುಮಿತ್ರಾ ಅವರು ದಶರಥ ಅವರೆಲ್ಲ ಕೇಳ್ತಾರೆ. ಅಲ್ಲ ಹೋಗಿದ್ಯಲ್ಲ, ಹೇಗಿದ್ದಾರೋ ಏನೋ ಅಂತ ಕೇಳ್ತಿದ್ದೀನಿ ಅಂತ ಅನ್ಸೂಯ ಕೇಳ್ತಿರುವಾಗ ನಿನ್ನ ಹತ್ರ ಫೋನ್ ನಂಬರ್ ಇದೆ ತಾನೆ, ನೀನೇ ಫೋನ್ ಮಾಡಿ ಕೇಳಮ್ಮ ಅಂತ ಈ ಕಡೆ ಆರ್ತಿ ಗದರ್ತಾಳೆ ಅಮ್ಮನಿಗೆ. ಕೇಳಕ್ಕೆ ಮುಜುಗರ ಅಲ್ಲ, ನಿನ್ಗೆ ಕೇಳೋದಕ್ಕೆ ಕೊಬ್ಬು ಅಷ್ಟೇ, ನಾನು ಅವಾಗಿಂದ ನೋಡ್ತಿದ್ದೀನಿ ಹಾಗೆ ಹೇಗೆ ಅಂತ ಆರ್ತಿ ಕೂಡ ಹೇಳ್ತಿದ್ದಾರೆ. ಏನ್ ಮಾಡೋದು, ನನ್ಗೇನೋ ಕೋಪ ಇದೆ, ಆದ್ರೆ ಏನ್ ಮಾಡೋದು, ಹೆತ್ತು ಕರಳಲ್ವಾ, ಹಾಗಾಗಿ ಕೇಳ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳಿ ಈ ಕಡೆ ಅನ್ಸೂಯ ಅವರು ಕೂಡ ಅಳ್ತಿರ್ತಾರೆ. ಸೊ ಅಷ್ಟೆಲ್ಲ ಆಗ್ಬಿಟ್ಟು ಆರ್ತಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಅನಸೂಯ ಅವರು ಏನೋ ಒಂದು ಕೆಲಸ ಮಾಡ್ತಿರ್ತಾರೆ. ಅಲ್ಲೆಲ್ಲ ಅಕ್ಕಪಕ್ಕದ ಹೆಂಗಸರೆಲ್ಲ, ಆ ವಟಾರದ ಹೆಂಗಸರೆಲ್ಲ ಬಂದ್ಬಿಟ್ಟು ಅನಸೂಯಂಗೆ ಶುಶ್ಯ ಅಂತ ಕರಿತಿರ್ತಾರೆ. ಇವಳು ಆ ಕಡೆ ಈ ಕಡೆ ಬಗ್ ನೋಡ್ತಿರ್ತಾಳೆ, ಏನು ಕಾಣಿಸ್ತಿರಲ್ಲ. ಮತ್ತೆ ಶುಶ್ಯ ಅಂತ ಹೇಳಿದಾಗ ಅಲ್ಲೆಲ್ಲ ಬಂದಿರೋ ಹೆಂಗಸರುಗಳನ್ನ ನೋಡ್ತಾರೆ. ಏನು ಅಂತ ಹೇಳ್ಬಿಟ್ಟು ನನಗೆ ಬೇರೆ ಕೆಲಸ ಇದೆ ಮಾಡಕ್ಕೆ, ಏನ್ರಮ್ಮ ಅಂತ ಬಂದು ಕೇಳ್ಕೊಂಡ್ ಬಂದಾಗ ಸ್ವಲ್ಪ ಏನೋ ಮಾತಾಡ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ಹೆಂಗಸರುಗಳು ಒಂದ್ 2-3 ಜನ ಬಂದಿರ್ತಾರೆ. ಅವರೆಲ್ಲ ಕರಿತಿರ್ತಾರೆ. ಸರಿ, ಏನ್ ಹೇಳ್ರಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಅನಸೂಯ ಕೇಳ್ತಿರ್ತಾರೆ. ಈ ಕತ್ಲಲ್ಲಿ ಈ ತರ ಎಲ್ಲ ಕರೆದ್ರೆ ನನಗೆ ಭಯ ಆಗಲ್ವಾ ಅಂದಾಗ, ಅಯ್ಯೋ ಭಯ ಇಲ್ಲಲ್ಲ ಕಣ್ರಿ, ನೀವ್ ಇದಿರಲ್ಲ ಆ ಮನೆಯಲ್ಲಿ ಇರೋದು ಭಯ ಅಲ್ಲ, ನೀವು ಆ ಮನೆಗೆ ಬಂದಿದ್ದೀರಲ್ಲ, ನೀವು ನೋಡಿದ್ರೆ ಆ ಮನೆಗೆ ದೀಪ ಹಚ್ಚಬೇಕು ಅಂತ ಹೇಳಿ ಬಂದಿದ್ದೀರಾ. ನೀವು ಇಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾ, ಇಲ್ಲೇ ನಡೀತಿದೆ ಅಂತ ಗೊತ್ತಾ ಅಂತ ಕೇಳ್ತಿರುವಾಗ ನೀವು ನೋಡಿದ್ರೆ ಅವಳನ್ನ ಸೊಸೆ ಅಂತ ಬೇರೆ ಹೇಳ್ತೀರಾ, ಆ ಹುಡುಗನ ಮಗ ಅಲ್ಲ ಅಂತ ಹೇಳಿ ಮಗ ತರ ಅಂತೀರಾ, ನಿಮ್ ಸಂಬಂಧ ಎಲ್ಲ ಏನು ಅಂತ ನಮಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿರುವಾಗ ಅವಳು ನನ್ನ ತಮ್ಮನ ಮಗಳು, ಅದಕ್ಕೆ ನನ್ನನ್ನ ಅಮ್ಮ ಅಂತ ಕರೀತಾಳೆ, ನಾನು ಅವಳ ಜೊತೆಗೆ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅನ್ಸೂಯ ಹೇಳ್ತಿದ್ರೆ. ಓ ಇಷ್ಟೇನಾ ಅಂತ ಹೇಳ್ಬಿಟ್ಟು ಆ ಕಡೆ ಹೆಂಗಸರೆಲ್ಲ ಹೇಳ್ತಿರ್ತಾರೆ. ಇನ್ನೊಂದು ವಿಷಯ ಕಣ್ರಿ, ನಿಮ್ಮ ಹತ್ರ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಆಗಿರೋದು ನಾವ್ ಹೇಳ್ಬೇಕು. ಆ ಮನೆಯಲ್ಲಿ ಒಬ್ಬ ನೇಣು ಹಾಕೊಂಡು ಪ್ರಾಣ ಬಿಟ್ಬಿಟ್ಟಿದ್ದಾನೆ ಕಣ್ರಿ. ಏನೋ ಒಂಥರ ಆತ್ಮ ಇಲ್ಲಿ ಅವಾಗ ಸುತ್ತ ಆಡ್ತಾ ಇರುತ್ತೆ. ಆ ಮಾಸೆ ಹುಣ್ಮೆ ಬಂತು ಅಂತಂದ್ರೆ ಅಷ್ಟೇ ಕಿರ್ಚಾಟ, ಆಳೋದು, ಗೆಜ್ಜೆಸೋದು ಎಲ್ಲ ಕೇಳಿಸ್ತಿರುತ್ತೆ ಕಣ್ರಿ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರುವಾಗ, ಏನ್ರಿ ಈ ತರ ಎಲ್ಲ ಹೇಳ್ತಿದ್ದೀರಾ ಅಂತ ಅನ್ಸೂಯ ಹೋಗಿ ತುಂಬಾ ಭಯ ಆಗಿ ಶಾಕ್ ಆಗ್ತಾರೆ. ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಓನರ್ ಹೇಳಿದ್ದಾರೆ, ಅದಕ್ಕೆ ನಾವು ಹೇಳಿಲ್ಲ. ಅವನಿಗೇನು ಬಾಡಿಗೆ ಬಂದ್ರೆ ಸಾಕು ಅಷ್ಟೇನೆ ಅಂತ ಹೇಳ್ಬಿಟ್ಟು ಈ ಕಡೆ ನಾವು ಈಗೆಲ್ಲ ಹೇಳಿದೀವಿ ಅಂತ ಹೇಳ್ಬಿಟ್ಟು ನೀವು ಅವ್ರ ಹತ್ರ ಹೇಳಕ್ ಹೋಗ್ಬಿಡಿ, ನೀವೆಲ್ಲರೂ ಕೂಡ ಸ್ವಲ್ಪ ಹುಷಾರಾಗಿರಿ. ನಾನಂತೂ ಹೇಳ್ತಾ ಇದೀನಿ, ತುಂಬಾನೇ ಹುಷಾರಾಗಿ ಇರ್ಬೇಕು ಅಷ್ಟೇ ನೀವು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದವರೆಲ್ಲ ಅನ್ಸೂಯಂಗೆ ಹೇಳ್ತಿರುವಾಗ ಅನ್ಸೂಯಂಗೆ ತುಂಬಾನೇ ಈ ಕಡೆ ಭಯ. ಏನೋ ಆ ಮನೆಯಲ್ಲಿ ನೇಣು ಹಾಕೊಂಡು ಸತ್ತೋಗಿದಾರ, ಆ ಮನೆಯಲ್ಲಿ ಯಾರೋ ಪ್ರಾಣ ಬಿಟ್ಟಿದಾರ, ಅಯ್ಯೋ ಅವನ ಆತ್ಮ ಇನ್ನು ಇಲ್ಲೇ ಸುತ್ತಾ ಇದೆಯಾ, ಅಯ್ಯೋ ನಾವ್ ಇವಾಗ ಆ ಮನೆಗೆ ಬಂದಿದೀವಿ ಅಂತ ಹೇಳ್ಬಿಟ್ಟು ಗಾಬರಿಯಿಂದ ಇರ್ಬೇಕಾದ್ರೆ ಅಲ್ಲಿಗೆ ಓನರ್ ಕೂಡ ಬರ್ತಾರೆ. ಏನ್ರಿ ಇದು ಎಲ್ಲ ಹೆಂಗಸರೆಲ್ಲ ಗುಸ್ಗುಸು ಅಂತ ಇಷ್ಟೊತ್ತಲ್ಲಿ ಮಾತಾಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕು. ಹೊಸದಾಗಿ ಬಂದಿದ್ರಲ್ವಾ ಅದಕ್ಕೆ ಮಾತಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಕೂಡ ಹೇಳ್ತಿರ್ತಾರೆ. ಈ ತರ ಸರಿ ಟೈಮ್ ಆಯ್ತಲ್ಲ, ಎಲ್ಲ ಹೋಗಿ ನಿಮ್ ಮನೆಗೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಓನರ್ ಗದ್ರಿ ಕಳಿಸ್ತಾರೆ. ಅವ್ನಿಗೆ ಎಲ್ಲಿ ಮನೆ ವಿಚಾರನ ಇವ್ರಿಗೆ ಅನಸೂಯ ಅವನಿಗೆಲ್ಲ ಬಾಯಿ ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಒಂಥರ ಟೆನ್ಷನ್ ಇರುತ್ತೆ. ಅವನಿಗೆ ಯಾರೋ ಒಂದು ಈಗ ಬಾಡಿಗೆ ಬಂದ್ರೆ ಸಾಕಾಗಿರುತ್ತೆ ಅಷ್ಟೇ. ಈ ಸದ್ಯಕ್ಕೆ ಈಗ ಶಾರದಾ ಅವರು ಸಿಕ್ಕಾಕೊಂಡಿದ್ದಾರೆ ಈ ಮನೆಯಲ್ಲಿ, ಸದ್ಯದಲ್ಲಿ ಅದು ಕೂಡ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ತರ ಎಲ್ಲ ಹೇಳ್ಬಿಟ್ಟು ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋಗ್ತಾರೆ. ಈ ಕಡೆ ಓನರ್ ಕೂಡ ಹೋಗ್ತಾರೆ. ಆದ್ರೆ ಅನಸೂಯ ಮಾತ್ರ ಫುಲ್ಲು ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಇನ್ನೊಂದ್ ಕಡೆ ಈ ದೀಪು ಹೋಮ್ವರ್ಕ್ ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ ಸಿದ್ದು ಕೂಡ ಹೇಳ್ಕೊಡ್ತಿರ್ತಾನೆ. ಈ ಕಡೆ ಊಟ ರೆಡಿ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಕರೀತಾರೆ. ಎಲ್ರು ಕೂಡ ಜೊತೆಯಾಗಿ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿರ್ತಾರೆ. ಅನಸೂಯ ಅವ್ರಿಗೆ ಅಂತೂ ಅವ್ರು ಹೇಳಿರೋ ಮಾತೇ ನೆನಪಾಗ್ತಿರುತ್ತೆ, ಆ ದೆವ್ವ ಅಂತ. ಅಯ್ಯೋ ಆ ಮನುಷ್ಯ ಇಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಅನ್ಸುತ್ತೆ, ಏನಪ್ಪಾ ಮಾಡೋದು, ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ ಇಲ್ಲಿ
ಇಲ್ಲಿ ಅಂತ ಹೇಳಿ ಕುತ್ಕೊಂಡಿರ್ತಾರೆ. ಇವಾಗ ನಾನ್ ವಿಷಯನ ಮನೆಯಲ್ಲಿ ಹೇಳ್ಬಿಟ್ರೆ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾರೆ. ಏನಪ್ಪ ದೇವ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ದೀಪು ಅದೇ ಟೈಮ್ಗೆ ಮುಖಕ್ಕೆ ಒಂದು ಬೆಡ್ಶೀಟ್ ನ ಹೊತ್ಕೊಂಡು ದಿವಾ ಅಂತ ಹೇಳಿ ಹೆದರ್ಸೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇನ್ನ ಈ ಕಡೆ ಅನ್ಸೂಯ ಅಂತೂ ಅಷ್ಟೇ ಹೆದರಿಕೆಯಿಂದ ಅಮ್ಮಮ್ಮ ದೇವ ದೇವ ಅಂತ ಹೇಳಿ ಕಿರ್ಚ ಬಿಡ್ತಾಳೆ. ಅಯ್ಯೋ ಅಜ್ಜಿ ನಾನು ನಾನು ಅಂತ ಹೇಳಿ ದೀಪು ದೀಪು ಅಂತ ಹೇಳಿ ಮುಖ ಮುಚ್ಕೊಂಡಿದ್ದಂತಹ ಬಟ್ಟೆನ ತೆಗಿಯುತ್ತೆ. ಏನೇ ನೀನು ಹೆದರ್ಸೋದು ಈ ತರ ಅಂತ ಹೇಳ್ಬಿಟ್ಟು ನನಗೆ ಜೀವ ಬಾಯಿಗೆ ಬಂದಂಗ ಆಗಿತ್ತು ಗೊತ್ತಾ, ನೀನ್ ಈ ತರ ಎಲ್ಲ ಹೆದರ್ಸೋದು ತಪ್ಪು ಅಂತ ಹೇಳ್ಬಿಟ್ಟು ಈ ಕಡೆ ಅನ್ಸೂಯ ಅವರು ಹೆದರ್ಕೊಂಡು ಗದರ್ತಿರ್ತಾರೆ. ಅಲ್ಲ ಅಜ್ಜಿ ನೀವ್ಯಾಕಜ್ಜಿ ಇಷ್ಟೊಂದೆಲ್ಲ ಭಯ ಬಿದ್ರಿ ಅಂತ ಹೇಳಿ ಈ ಕಡೆ ದೀಪು ಹೇಳ್ತಿರ್ಬೇಕಾದ್ರೆ ಏನಪ್ಪಾ ಮಾಡೋದು ಈ ವಿಷಯ ಹೇಳೋ ಬೇಡವೋ, ಇವ್ರು ಕೂಡ ನಂತರನೇ ಭಯ ಬೀಳ್ತಾರೆ, ಪಾಪ ಮಗು ಬೇರೆ ಏನಪ್ಪಾ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಇನ್ನು ಬಾಳೆ ಎಲೆ ಊಟ ಹಾಕಿರ್ತಾರೆ. ಏನಮ್ಮ ಇವತ್ತು ಹಬ್ಬನ ಬಾಳೆ ಎಲೆ ಊಟ ಅಂತ ಕೇಳಿದಾಗ ಈ ಮನೆಗೆ ಹೊಸದಾಗಿ ಬಂದಿದೀವಲ್ಲ ಪುಟ ಒಂಥರ ಹಬ್ಬನೇ ಅಂತ ಹೇಳಿ ಬಾಳೆ ಎಲೆ ಊಟವನ್ನ ಹಾಕ್ಬಿಟ್ಟು ಎಲ್ರಿಗೂ ಕೂಡ ಊಟನ ಬಡಿಸ್ತಿರ್ತಾರೆ. ಈ ಕಡೆ ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ. ಅನ್ಸೂಯಂಗೆ ನಿದ್ದೆನೆ ಬಂದಿರಲ್ಲ, ಒದ್ದಾಡ್ತಿರ್ತಾಳೆ. ಆ ಟೈಮಲ್ಲಿ ಈ ಕಡೆ ಯಾರೋ ಒಬ್ಬ ಕಿಟಕಿ ಹತ್ರ ಬಂದಂಗಾಗಿರುತ್ತೆ. ಯೋ ಯೋ ದೇವ ದೇವ ಅಂತ ಮತ್ತೆ ಕಿರ್ಚಿದ ತಕ್ಷಣ ಅಕ್ಕಪಕ್ಕ ಎಲ್ಲರೂ ಕೂಡ ಎದ್ದಿ ಕಿರ್ಚ್ಕೊಂತಿರ್ತಾರೆ, ಎದ್ದೋಳ್ತಾರೆ. ಸಿದ್ದುನು ಕೂಡ ಅಲ್ಲಿಂದ ಓಡೋಗ್ಬಿಟ್ಟು ಡೋರ್ನ ಓಪನ್ ಮಾಡಿ ಆಚೆ ಹೋದಾಗ ಅಲ್ಲಿ ಪಾಲಾಕ್ಷ ಮತ್ತೆ ನವೀನ ಇಬ್ರು ಕೂಡ ಫೋನನ್ನ ಕದಿಯೋಕೆ ಅಂತ ಹೇಳಿ ಬಂದಿರ್ತಾರೆ. ಫೋನನ್ನ ಕದಿಯೋಕೆ ಅಂತ ಬಂದು ಜನರ ಕೈಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸರಿಯಾಗಿ ಏಟು ಕೂಡ ತಿಂತಿರ್ತಾರೆ. ಅದ್ರಲ್ಲೂ ಸಿದ್ದು ಕೈಯಲ್ಲಿ ಕೂಡ ಸಿಕ್ಕಾಕೊಂಡ್ಬಿಡ್ತಾರೆ ಈ ಪಾಲಾಕ್ಷ. ಸೊ ಅವರಿಗೆ ಈ ಫೋನು ಸಿಗೋದಿಲ್ಲ. ಅಂದ್ರೆ ಆ ಫೋನು ಸಿದ್ದು ಕೈನಲ್ಲೇ ಇರುತ್ತೆ. ಸಿದ್ದು ಕೈನಲ್ಲಿರುವಂತಹ ಫೋನು ಚಾರ್ಜ್ ಅಲ್ಲಿದೆ. ಚಾರ್ಜ್ ಇಂದ ಆನ್ ಮಾಡ್ಬಿಟ್ಟು ಅದರಲ್ಲಿರುವಂತಹ ಎವಿಡೆನ್ಸ್ ಖಂಡಿತವಾಗ್ಲೂ ಸಿದ್ದುಗೆ ಗೊತ್ತಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ಸ್ನೇಹಿತರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬಾಯ್.